ಜಯಲಲಿತಾ ತಮಿಳಿಗರ ಆರಾಧ್ಯ ದೈವ. ತಮಿಳುನಾಡು ರಾಜಕೀಯ ಮಾತ್ರ ಅಲ್ಲ, ತಮಿಳು ಚಿತ್ರರಂಗವನ್ನು ಆಳಿದ ನಟಿ ಇವರು. ಆದರೆ ರಾಜಕಾರಣದತ್ತ ಗಮನ ಹರಿಸ್ತಾ ಇದ್ದಾಗ ಜಯಾಗೆ ಚಿತ್ರರಂಗದತ್ತ ಅಷ್ಟಾಗಿ ಗಮನ ಹರಿಸಲಾಗಲಿಲ್ಲ. ಸೂಪರ್ ಸ್ಟಾರ್ ರಜನಿಕಾಂತ್ ಅವರೊಂದಿಗೆ ನಟಿಸುವ ಅವಕಾಶವನ್ನು ಜಯಾ ರಾಜಕೀಯಕ್ಕಾಗಿ ಕೈಚೆಲ್ಲಿದ್ರು. ಆದರೆ ಇದೇ ಜಯಾಗೆ ಸಂಕಷ್ಟ ತಂದಿತ್ತು. ಆ ಒಂದು ಪತ್ರ ಜಯಾ ಸಂಕಷ್ಟದ ಅನಾವರಣ ಮಾಡಿತ್ತು. ಇದೇ ಹೊತ್ತಿನ ವಿಶೇಷ, ಆ ಒಂದು ಪತ್ರ. ನಾನೈಶ್ವರ್ಯ. வந்தால் என்னோடு இங்கே வா சென்றலே, நீ மறந்தால் நான் வரவா. வந்தால் என்னோடு இங்கே வா சென்றலே, நீ மறந்தால் நான் வரவா. ಜಯಲಲಿತಾ ತಮಿಳರ ನೆಚ್ಚಿನ ಅಮ್ಮ. ಜನಪರ ಕಾರ್ಯಕ್ರಮದಿಂದ ಜಯ ಜನರಿಗೆ ಹತ್ತಿರವಾದವರು. ಜಯ ಜನಪ್ರೀತಿ ಹೇಗಿತ್ತು ಅನ್ನೋದಕ್ಕೆ ಜಯ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದ ಜನಸಮೂಹವೇ ಸಾಕ್ಷಿ. ತಮಿಳುನಾಡು ಮುಖ್ಯಮಂತ್ರಿಯಾಗಿದ್ದ ಜಯಲಲಿತಾ ತನ್ನ ಬದುಕಿನ ಆಟ ಮುಗಿಸಿ ನೆನಪಿನಂಗಳಕ್ಕೆ ಸರಿದಿದ್ದಾರೆ. ಇಡೀ ತಮಿಳುನಾಡು ಜಯಗಾಗಿ ಮರುತ್ತಾ ಇದೆ. ಆದರೆ ಜಯ ತಮಿಳುನಾಡು ರಾಜಕಾರಣ ಮತ್ತು ತಮಿಳು ಚಿತ್ರರಂಗವನ್ನ ಆಳಿದವರು. ದಶಕಕ್ಕೂ ಹೆಚ್ಚು ಕಾಲ ಜಯ ತೆರೆಯಲ್ಲಿ ಮಿಂಚಿದವರು. கனிவுதட்டில் என்னடி தடிப்பு, பனி காற்றினிலே வந்த வெடிப்பு, கன்னத்தில் என்னடி காயம், இது வண்ணக்கிளி செய்த மாயம். கனிவுதட்டில் என்னடி தடிப்பு, பனி காற்றினிலே வந்த வெடிப்பு, கன்னத்தில் என்னடி காயம். ಆದರೆ ಜಯ ಯಾವಾಗ ರಾಜಕಾರಣದತ್ತ ಚಿತ್ತ ನೆಟ್ರೋ ಆಗ ಚಿತ್ರರಂಗದತ್ತ ಅವರಿಗೆ ಗಮನ ಹರಿಸಲು ಸಾಧ್ಯವಾಗಲೇ ಇಲ್ಲ. ಇದೇ ಜಯಾಗೆ ಸಂಕಷ್ಟ ತಂದೊಡ್ಡಿತ್ತು. ಜಯ ಮತ್ತೆ ಚಿತ್ರರಂಗಕ್ಕೆ ಮರಳಲು ಕಷ್ಟ ಪಡ್ತಾ ಇದ್ದಾರೆ ಎಂಬರ್ಥದಲ್ಲಿ ಸುದ್ದಿ ಹಬ್ಬಿತ್ತು. ಪತ್ರಿಕೆಯೊಂದು ತನ್ನ ಖಸಾಬಾತ ಕಾಲಂನಲ್ಲಿ ಈ ಬಗ್ಗೆ ಬರೆದುಕೊಂಡಿತ್ತು. ಇದು ಸ್ವತಃ ಜಯ ಅವರನ್ನ ನಕಾಶಿಕಾಂತ ಉರಿಯುವಂತೆ ಮಾಡಿತ್ತು. ಇಷ್ಟಕ್ಕೂ ಜಯ ಬಗ್ಗೆ ಪತ್ರಿಕೆ ಹೀಗೆ ಬರೆಯಲು ಕಾರಣ ರಜನಿಕಾಂತ್ ಅಭಿನೇತ ಸೂಪರ್ ಹಿಟ್ ಚಿತ್ರ ಬಿಲ್ಲ. சீக்கிரம் பாபா, ஹரி அப். டிரைவர் ஏன் வண்டி நிறுத்திட்ட? ಬಿಲ್ಲಾ ಚಿತ್ರದ ನಾಯಕಿಯ ಪಾತ್ರಕ್ಕೆ ಕೇಳಿ ಬಂದದ್ದು ಜಯಾ ಹೆಸರು. ಆದರೆ ಬಳಿಕ ಈ ಚಿತ್ರದಲ್ಲಿ ನಟಿಸಿದ್ದು ಶ್ರೀಪ್ರಿಯಾ. சக்தி கொஞ்சம் எருதடி, சக்தி கொஞ்சம் எறையில புத்தி கொஞ்சம் மாறுதடி. ಇದೇ ಕಾರಣಕ್ಕೆ ಈ ಪತ್ರಿಕೆ ಜಯ ಮತ್ತೆ ಚಿತ್ರರಂಗಕ್ಕೆ ಬರಲು ಪಡಿಪಾಟಲು ಪಡ್ತಾ ಇದ್ದಾರೆ ಎಂಬರ್ಥದಲ್ಲಿ
ಬರೆದುಕೊಂಡಿತ್ತು. ಈ ವರದಿಗೆ ಜಯ ಪತ್ರದ ಮೂಲಕ ಸಖತ್ ಖಾರವಾಗಿಯೇ ಪ್ರತಿಕ್ರಿಯೆ ಕೊಟ್ಟಿದ್ರು. ಆ ಪತ್ರ ಇಲ್ಲಿದೆ ನೋಡಿ. ಜಯ ಪತ್ರದ ಪ್ರಮುಖಾಂಶ: ನಾನು ಮತ್ತೆ ಚಿತ್ರರಂಗಕ್ಕೆ ಬರಲು ಕಷ್ಟಪಡ್ತಾ ಇಲ್ಲ. ಇಷ್ಟಕ್ಕೂ ಬಿಲ್ಲಾ ಚಿತ್ರದಲ್ಲಿ ನಟಿಸಲು ಮೊದಲು ಅವಕಾಶ ಬಂದದ್ದೇ ನನಗೆ. ಆದ್ರೆ ನಾನು ನಟಿಸಲ್ಲವೆಂದು ಹೇಳಿ ಈ ಪಾತ್ರಕ್ಕೆ ಶ್ರೀಪ್ರಿಯರ ಹೆಸರನ್ನ ಸೂಚಿಸಿದೆ. ಇದಾದ ಬಳಿಕವೇ ಚಿತ್ರದ ನಿರ್ದೇಶಕ ಬಾಲಾಜಿ ಶ್ರೀಪ್ರಿಯಾ ಹೆಸರನ್ನ ಬಹಿರಂಗ ಮಾಡಿದ್ದು. ಇದು ಅಲ್ಲದೆ ಅನೇಕ ದೊಡ್ಡ ದೊಡ್ಡ ಅವಕಾಶಗಳನ್ನೇ ನಾನು ಕೈಬಿಟ್ಟಿದ್ದೇನೆ. ಇದು ಜಯ ಬರೆದಿರುವ ಪತ್ರದ ಪ್ರಮುಖಾಂಶ. ಈ ಪತ್ರದಲ್ಲಿ ಜಯ ತಾನು ಸಿನಿಮಾ ಲೋಕಕ್ಕೆ ಬರಲು ಕಷ್ಟಪಡ್ತಾ ಇಲ್ಲ, ಬದಲಾಗಿ ಬಂದ ಅವಕಾಶಗಳನ್ನ ಕೈಬಿಡ್ತಾ ಇದ್ದೇನೆ ಎಂಬುದನ್ನ ಒತ್ತಿ ಒತ್ತಿ ಹೇಳಿದ್ದಾರೆ. ಇದು 1980ರಲ್ಲಿ ಜಯ ಬರೆದಿದ್ದ ಪತ್ರ. ಜಯ ಕೈ ಬರಹವಿರುವ ಪತ್ರವಿದು. ತುಳ್ಳುವುದೋ ಇಳಮೈ, ತೇಡುವುದೋ ತನಿಮೈ, ತುಳ್ಳುವುದೋ ಇಳಮೈ, ತೇಡುವುದೋ ತನಿಮೈ, ಅಳ್ಳುವುದೇ ತಿರಮೈ. ಈ ಒಂದು ಪತ್ರ ಜಯಾರ ತಾಕತ್ತನ್ನ ಸಾರಿ ಸಾರಿ ಹೇಳ್ತಾ ಇತ್ತು. ಅದೂ ಅಲ್ಲದೆ ಅವಕಾಶಕ್ಕಾಗಿ ತಾನಿಂದು ಕೈಚಾಚಿಲ್ಲ ಎಂಬುದು ಜಯ ಮಾತು. ಅವಕಾಶಗಳು ಕೈಯಲ್ಲಿದ್ರು ಅದನ್ನ ತೊರೆದು ಮತ್ತೊಂದು ದಿಕ್ಕಿನತ್ತ ತನ್ನ ಹೆಜ್ಜೆ ಇಡುವತ್ತ ಗಮನ ಹರಿಸಿದ್ರು ಜಯ. ಆದ್ರೆ ಜಯ ನಿರ್ಧಾರ ಮತ್ತು ದೂರದರ್ಶಿತ್ವ ಅರಿಯದ ಕೆಲವರು ಇದೇ ಜಯ ದೌರ್ಬಲ್ಯ ಎಂಬರ್ಥದಲ್ಲಿ ಮಾತನಾಡ್ತಾ ಇದ್ರು. ಇದಕ್ಕೆ ಈ ಪತ್ರದ ಮೂಲಕವೇ ಜಯ ಉತ್ತರ ಕೊಟ್ಟಿದ್ರು. ಈ ಪತ್ರವನ್ನ ಬ್ರಿಯಾನ್ ಲೌಲ್ ಎಂಬುವರು ತಮ್ಮ ಫೇಸ್ಬುಕ್ನಲ್ಲಿ ಹಾಕಿಕೊಂಡಿದ್ದಾರೆ. ಈ ಪತ್ರವನ್ನು ನಾನು ಇನ್ನೂ ಜತನದಿಂದ ಇಟ್ಟುಕೊಂಡಿದ್ದಾಗಿ ಬ್ರಿಯಾನ್ ಬರೆದುಕೊಂಡಿದ್ದಾರೆ. ಆದ್ರೆ ಈ ಪತ್ರದ 2ನೇ ಪುಟವನ್ನ ಬ್ರಿಯಾನ್ ಬಿಡುಗಡೆ ಮಾಡಿಲ್ಲ. ಅದೂ ಅಲ್ಲದೆ 3ನೇ ಪುಟದ ಕೆಲ ಪ್ಯಾರವನ್ನ ಮಾಸ್ಕ್ ಮಾಡಲಾಗಿದೆ. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಏನೇ ಆದರೂ ಜಯ ಪ್ರತಿ ಕ್ಷಣದಲ್ಲೂ ಕಷ್ಟವನ್ನ ಸಹಿಸಿಕೊಂಡೇ ಬದುಕಿದವರು. ಇದೇ ಕಷ್ಟಗಳು ಅವರನ್ನ ಇನ್ನಷ್ಟು ಗಟ್ಟಿಯಾಗಿಸ್ತಾ ಇತ್ತು, ಬದುಕಿನ ಛಲವನ್ನ ಅಧಿಕವಾಗಿಸ್ತಾ ಇತ್ತು. ರಾಜಕೀಯ ಮಹತ್ವಾಕಾಂಕ್ಷೆಯಿಂದ ಹೆಜ್ಜೆ ಇಟ್ಟಿದ್ದ ಜಯ ತಾನು ಇಷ್ಟರವರೆಗೆ ಆಳಿಕೊಂಡು ಬಂದಿದ್ದ ಸಿರಿ ಜೀವನದಿಂದ ದೂರವಾಗಿದ್ರು. ಬದುಕಿನಲ್ಲಿ ಮತ್ತೊಂದು ಹೆಜ್ಜೆ ಇಡುವತ್ತ ಪ್ರಯತ್ನ ಪಡ್ತಾ ಇದ್ರು. ಈ ಪ್ರಯತ್ನದಲ್ಲಿ ಜಯ ಅಕ್ಷರಶಃ ಯಶಸ್ಸು ಸಾಧಿಸಿದ್ರು. ಅದಕ್ಕೆ ಜಯ ಗಳಿಸಿದ್ದ ಜನಪ್ರೀತಿಯೇ ಸಾಕ್ಷಿ. ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದ ಅಪಾರ ಜನ ಸೋಮವೇ ಸಾಕ್ಷಿ. ಜಯ ಅಂದುಕೊಂಡಿದ್ದನ್ನ ಸಾಧಿಸಿದ ಧೀರ ಹೆಣ್ಣು. ಛಲಕ್ಕೆ ಮತ್ತೊಂದು ಹೆಸರೇ ಜಯ. ತಾನು ಕೈ ಇಟ್ಟ ಕ್ಷೇತ್ರದಲ್ಲೆಲ್ಲ ಜಯಾಗೆ ಸಿಕ್ಕಿದ್ದು ಯಶಸ್ಸು ಮಾತ್ರವೇ.